ಇವಾಗ ಗೊತ್ತಾಗತ್ತೆ ಬಿಸಿಲಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ. ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಇವಾಗ ಜ್ಯೂಸ್ ಬೇಕಾದ್ರೂ ಕುಡಿದ್ರು ಅಷ್ಟೇ, ಕೊನೆಗೆ ನೀರು ಕುಡಿಯೋವರೆಗೂ ನನಗೂ ತೃಪ್ತಿ ಆಗಲ್ಲ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಬನ್ನಿ, 3 ಗಂಟೆ ಆಗಿದೆ, ಸಂಜೆ ಹೊರಗಡೆ ಹೋಗೋಣ. ಲೈಫು ಒಂಥರ ಕಷ್ಟ, ಜೊತೆಗೆ ಏನಾಗಿದೆ ಗೊತ್ತಾ, ಬಿಸಿಲಿಗೆ ನೋಡಿದ್ರೆ ಹೊರಗಡೆ ಬರೋಕ್ಕಾಗಲ್ಲ. ಇವಾಗ 3 ಗಂಟೆ ಟೈಮು, 3 ಗಂಟೆಗೆ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಹೊರಗಡೆ ಈ ಥರ ಒಂದು ಜಾಗದಲ್ಲಿದ್ದೀನಿ. ಇದೇ ನೋಡಿ ನನ್ನ ಫೋನ್. ಯಾವಾಗ ಇದ್ರ ಬಗ್ಗೆ ಹೇಳೋದು, ಪಾರ್ಟ್ 2 ವೀಡಿಯೋ ಅಂಥೇಳಿ ಇಲ್ಲಿ ಇವತ್ತವರೆಗೂ ಪಾರ್ಟ್ 2 ಆಗಿಲ್ಲ. ಅಂದರೆ ಆ್ಯಕ್ಚುಲಿ ನೆನ್ನೆ ಆಗಬೇಕಿತ್ತು, ನೆನ್ನೂ ಇಲ್ಲ, ಇವತ್ತೂ ಇಲ್ಲ. ಇನ್ನು ಯಾವಾಗ ಆಗ್ತೀನೋ, ಸ್ವಲ್ಪ ಫ್ರೀ ಬೇಕು, ಸ್ವಲ್ಪ ಆದರೂ ಚೆನ್ನಾಗಿ ಮಾಡೋಣ ವೀಡಿಯೋ ಅಂತ, ಇದ್ರ ಬಗ್ಗೆ ಅಷ್ಟೇ, ಈ ಫೋನ್ ಬಗ್ಗೆ. ಇವಾಗ ಗೊತ್ತಾಗತ್ತೆ ಬಿಸಿಲಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ. ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ವಿ, ಏನು ಗೊತ್ತೇ ಆಗಲ್ಲ. ಇವಾಗ ಅನಿಸುತ್ತೆ ಅಂದರೆ ಆ ಕೆಲಸ ಬೆಸ್ಟ್ ಓಕೆ ಅನಿಸುತ್ತೆ. ಯಾಕಂದರೆ ಸಮ್ಮರಲ್ಲಿ ನಾವು ಹೊರಗಡೆ ಕೆಲಸ ಮಾಡ್ತೀವಲ್ಲ, ಎಷ್ಟು ಕಷ್ಟ ಇದೆ. ನಾವು ಅಲ್ಲೊಂದು 20,000 25,000 ಅಂತ ಹೇಳ್ತೀವಿ, ಬಟ್ ಅಲ್ಲಿ ಎಲ್ಲ ಸೀಸನ್ಗೂ ಒಂದು ಪ್ರೊಟೆಕ್ಷನ್ ಇದೆ. ಅದು ಬಿಟ್ಟು ಪ್ರೊಟೆಕ್ಷನ್ ಇದೆ, ಬಟ್ ಏನು ಹೇಳಿ, ನೀವು ಎಲ್ಲರೂ ಆ ಕಂಫರ್ಟ್ ಝೋನಲ್ಲಿ ಇರ್ತಿರೋ ಅಲ್ಲಿವರೆಗೂ ನಿಮ್ಗೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬರುತ್ತೆ. ಕಂಫರ್ಟ್ ಝೋನ್ ಬಿಟ್ಟರೆ ನೀವು ಲೈಫಲ್ಲೂ ಸಕ್ಸಸ್ ಆಗೋದು. ನಿಮಗೂ ಅನ್ಲಿಮಿಟೆಡ್ ಮನಿ ಅಂತ ಹೇಳ್ಬೋದು, ಲಿಮಿಟ್ ಇಲ್ಲ, ಇಷ್ಟೇ ದುಡಿತೀನಿ ಅಷ್ಟೇ ದುಡಿತೀನಿ ಅಂತ. ಅದೆಲ್ಲ ಬಿಡಬೇಕಂದ್ರೆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕು. ಕಂಫರ್ಟ್ ಝೋನು ಅಂದರೆ ನಾವೊಂದು ಫಿಕ್ಸ್ಡ್ ಥಿಂಗಿಗೆ ಸೆಟಲ್ ಆಗುವಂಥದ್ದು. ಗೊತ್ತಲ್ಲ ನಿಮಗೂ ನಾನು ಎಲ್ಲಿ ಬರ್ತೀನಿ ಅಂತ. ಕೊನೆಯದಾಗಿ ಬಂದು ತಲುಪ್ತೀನಿ ಅಂದರೆ ಅದಿದೆ ಕೂಡ್ಲು ಗೇಟ್ ಲೊಕೇಶನ್. ಇವಾಗ ಇಲ್ಲಿರೋ ಬಂದು ಇಲ್ಲಿಂದ ರಿಟರ್ನ್ ಹೋಗ್ತೀನಿ. ರಿಟರ್ನ್ ಹೋಗಿ ಏನೋ ಒಂದು ತಿನ್ಕೊಂಡೇ ಹೋಗ್ಬೇಕಿಲ್ಲ ಅಂತ ಆಗಲ್ಲ, ಅಭಿಷೇಕ ಆಯಿತು. ಲಾಸ್ಟ್ ವೀಡಿಯೋ ಇಲ್ಲೇ ಒಂದು ಮಾಡಿದ್ನಲ್ಲ, ಯಾವುದಪ್ಪ ಅದು, ಕೇರಳನೋ ಇಲ್ಪ ತಮಿಳ್ನಾಡ. ನೆನ್ನೆ ಅಷ್ಟು ಚೆನ್ನಾಗಿ ಬಂತಲ್ಲ ಗುರು ಈ ಜಾಗ. ನೋಡಿ, ಇದೊಂದೇ ನನ್ನ ಬ್ಲಾಗಲ್ಲಿ ನೋಡೋದಕ್ಕೆ ಸರಿಯಾದ ಜಾಗ. ಆದರೆ ಇಲ್ಲಿ ಜಾಸ್ತಿ ಬ್ಲಾಗ್ ಮಾಡಲ್ಲ ನಾನು. ಬನ್ನಿ ಇವತ್ತು ಇಲ್ಲೇ ನಿಂತ್ಕೊಂಡು ಮಾಡೋಣ. ಸ್ವಲ್ಪ ಹೋಗಿ ನೀರು ಹಾರಿಸ್ತವ್ರ ಗೊತ್ತಿಲ್ಲ, ನೀರು ಹಾರಿಸ್ತಿರೋರ ಥರ ಕಾಣಿಸ್ತಿದೆ. ಒಂದು ಸ್ವಲ್ಪ ಒಳ್ಳೆ ಜಾಗ ಇದು. ಬಿಸಿಲಿಗೆ ಇಂಥ ಜಾಗದಲ್ಲಿ ಬಂದು ವೀಡಿಯೋ ಮಾಡ್ಕೊಂಡಿದ್ವು. ಬಟ್ ವೀಡಿಯೋ ಅಂದರೆ ಎಲ್ಲ ಆ ಕಡೆ ಈ ಕಡೆ ಹೋಗಬೇಕು. ಅದು ನಾನು ನಿತ್ತಲೇ ಮಾಡಿದ್ರೆ ಅದು ವೀಡಿಯೋ ಆಗೋಲ್ಲ. ಸೊ ಆ ರೀಸನ್ನಿಂದ ಜಾಸ್ತಿನೂ ಬ್ಲಾಗ್ ಮಾಡಲ್ಲ ನಾನು. ಸುಮ್ಮನೆ ನನ್ನೇ ನೀವು ಎಷ್ಟು ನೋಡ್ತೀರಾ, ಸ್ವಲ್ಪ ರಿಪೀಟ್ ಕಮ್ಮಿ ಮಾಡಪ್ಪ, ಹೇಳೋದನ್ನೇ ಹೇಳ್ತೀವಿ ಎಲ್ಲ ಬ್ಲಾಗಲ್ಲೂ. ಬನ್ನಿ ಇವಾಗ ಸ್ವಲ್ಪ ನಡ್ಕೊಂಡಾದ್ರೂ ಮಾತಾಡೋಣ. ಯಾಕೆ ಗೊತ್ತಾ, ನಡೆಯದೆ ಮಾತಾಡಿದ್ರು ಒಂದು ಜಾಗದಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡೋದು ಕೂಡ ನನಗೆ ಇಷ್ಟ ಇಲ್ಲ ಗುರು. ಈ ಹೊಸ ಟ್ರಿಕ್ ಅಂತೂ ಯೂಸ್ ಮಾಡ್ತಾಯಿದ್ದೀನಿ, ಫೋನ್ ಬ್ಯಾಕಲ್ಲಿ ಗೋಪುರ ಇಟ್ಕೊಳ್ಳೋದು. ಗೊತ್ತೇ ಆಗೋಲ್ಲ, ಅಂದರೆ ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಕಾಣಿಸುತ್ತೆ ಅಂತ. ನನಗೆ ಯಾಕೋ ಬೇರೆಯವ್ರಿಗೆ ಕಾಣಿಸಲ್ಲ ಅನಿಸುತ್ತೆ. ಈ ಫ್ರಂಟಿಂಗ್ ಇಟ್ಕೊಂಡು ಇರ್ತೀನಿ, ಜಾಸ್ತಿ ಮೇಲೆ ಎತ್ತದ್ರೆಲ್ಲ ಸೆಟ್ ಆಗೋಲ್ಲ. ಫೋನು ಜೊತೆ ಸೇರಿದ್ರೆ ಎರಡು ಹೆವಿ ವೆಯ್ಟ್ ಆಗುತ್ತೆ. ಪಿಜ್ಜಾ ಹಟ್ ಇರೋದು ನೋಡ್ತಿದ್ದೀನಿ, ಕರೀರಿ ಪ್ರಮೋಷನ್. ಏನನ್ನ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀರಿ. ಫ್ರೀಯಾಗಿ ಅಂದರೆ ಪಿಜ್ಜಾ ಕೊಟ್ಟರೆ ಪ್ರಮೋಷನು, ಇಲ್ಲಾಂದರೆ ಅಷ್ಟು ಫ್ರೀಯಾಗೆಲ್ಲ ಮಾಡೋಲ್ಲ. ಬೇರೆಯವ್ರಿಗೆ ದುಡ್ಡು ಕೊಡಬೇಕು, ದುಡ್ಡು ಜೊತೆ ಇದು ಕೊಡಬೇಕಾಗತ್ತೆ. ಫ್ಯೂಚರ್ ಯೂಸ್ ಆಗೋದೇ ಇದು ನೋಡಿ. ಗ್ಯಾಸ್ ಎಲ್ಲ ಎಲ್ಲಿ 10 ಲಕ್ಷ ಕೊಡ್ತೀನಿ, ಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಮುಂದೆ. 10 ಲಕ್ಷ ಬೇಡ, 10 ಲಕ್ಷ ಕೊಡ್ತೀನಿ. ಎಷ್ಟು ಈಸಿ ಇದೆ ಗುರು ಗೋಪುರ ಮಾತ್ರ ಇಟ್ಕೊಳ್ಳೋದಕ್ಕೆ. ಫೋನಿಂದ ಇಟ್ಕೊಂಡು ಕಷ್ಟಪಡೋದಕ್ಕಿಂತ ಸುಮ್ಮನೆ ಹಿಂಗೆ ಇಟ್ಕೊಂಡೇ ಬ್ಲಾಗ್ ಮಾಡೋದು ಬೆಸ್ಟು. ಇವಾಗ ಸುಮ್ಮನೆ 70 ರೂಪಾಯಿ ಖರ್ಚಾಗಿದೆ. 20 ರೂಪಾಯಿ ಕಲ್ಲಂಗಡಿ, 50 ರೂಪಾಯಿ ಒಂದು ಐಸ್ ಕ್ರೀಮು, ಅದು ಬೇರೆ ಸ್ಪೆಷಲಾಗಿ ಬೇಕಂದೇಳಿ ಗಡ್ಬಡಿ ತಗೊಂಡಿದ್ದೀನಿ. 50 ರೂಪಾಯಿ ಕೊಟ್ಟು ಬೇಕಾಗಲಿ, 70 ರೂಪಾಯಿ ಒಂದೇ ಸೆಕೆಂಡ್ಗೆ ಇಡೀ. ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಗೈಸ್ ಏನು ಅನಿಸ್ತಿದೆ ಅಂದರೆ ಸುಮ್ಮನೆ ಹೋಗ್ಬಿಡೋಣ, ಏನು ತಿನ್ನೋದು ಬೇಡ ಅಂತ. ಓಕೆನಾ, ರೂಮ್ಗೆ ಹೋದ್ರೆ ಸ್ವಲ್ಪ ದುಡ್ಡಾದರೂ ಸೇವ್ ಆಗುತ್ತಲ್ಲ ಅದಕ್ಕೆ. ನಾನು ಸೇವಿಂಗು ನಾನು ಆ್ಯಕ್ಚುಲಿ ಸೇವಿಂಗ್ ಮಾಡ್ತೀನಿ, ಬಟ್ ಇವಾಗ ಆಲ್ರೆಡಿ ತಿಂದ್ಬಿಟ್ಟು ಬಂದಿದ್ದೀನಿ. ನಿಮಗೆ ರಿಯಲಿಟಿ ಇಡಬೇಕಂದ್ರೆ. ಬಟ್ ಅಂತೂ ಏನೋ ಒಂದು ಮಾಡ್ತಾಯಿದ್ದೀನಿ ಅಷ್ಟೇ. ನಾ ರೀಲ್ಸ್ ಮಾಡ್ತಿದ್ನಲ್ಲ, ಅದು ನಿಲ್ಲಿಸ್ಬಿಟ್ಟಿದ್ದೀನಿ. ಏನಾಗಿದೆ ಅಂದರೆ ರೀಲ್ಸು
ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾಯಿದ್ದೆ. 30 ಡೇಸ್ ಆದಮೇಲೆ ಆ 30 ಡೇಸ್ ಅಂತ ಏನಿತ್ತು ಅದು ಮಾಡಿದ್ದೀನಿ. ಅದು ಬಿಟ್ಟು ಅದಾದಮೇಲೆ ಮಿನಿ ವ್ಲಾಗ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ ಒಂದು ಟೈಮ್ ಚಾಲೆಂಜ್ ತೊಗೊಳ್ಬೇಕು, ಲೈಕ್ 100 ಡೇಸ್. ಇವಾಗ ನೆಕ್ಸ್ಟ್ 100 ಡೇಸ್ ಚಾಲೆಂಜ್ ತೊಗೊಬೇಡ ಅಂತಿದ್ದೀನಿ. ಬಟ್ 100 ಡೇಸು ವ್ಲಾಗೇ ಹಾಕ್ತೀನಿ ಅಂತಿಲ್ಲ, 100 ಡೇಸು ಏನೋ ಒಂದು ಕಂಟೆಂಟ್ ಹಾಕೋದು. ನನಗೆ ವ್ಲಾಗೇ ಮಾಡಿ ಹಾಕ್ಬೇಕಂತಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಇವಾಗ ಸೆಕೆ ಎಷ್ಟಾಗ್ತಾಯಿದೆ ಅಂದರೆ ನಾನು ಈ ಟೈಮಲ್ಲಿ ದುಡ್ಡೇ ಖರ್ಚು ಮಾಡಿಲ್ಲ. ಯಾವಾಗ ಇದು ಬರುತ್ತಲ್ಲ, ಸಮ್ಮರ್ ಅಂತಿದ್ದೀನಿ. ಅದಕ್ಕಿಂತ ಮುಂಚೆ ಇವಾಗ ಚಳಿಗಾಲ ಆಗಲಿ ಮಳೆಗಾಲದಲ್ಲಿ ನಾನು ಆ್ಯಕ್ಚುಲಾಗಿ ಬಂದಿರೋದು, ನಾನು ದುಡ್ಡೇ ಖರ್ಚು ಮಾಡಿಲ್ಲ. ಇವಾಗ ಸಮ್ಮರಲ್ಲಿ ಹೊರಗಡೆ ಬಂದರೆ ನೀರು ಕುಡಿಬೇಕು, ನೀರು ರೂಮಲ್ಲೇ ಸಿಗುತ್ತೆ. ಅದು ಬಿಟ್ಟರೆ ಐಸ್ ಕ್ರೀಮ್ ತಿನ್ನಬೇಕು. ಅದು ಬಿಟ್ಟು ಹೊರಗಡೆ ಬಂದರೆ ತಿನ್ನೋಕ್ಕೆ ಆಸೆ ಆಗೋದು ಈ ಟೈಮಲ್ಲಿ ಜಾಸ್ತಿ. ಅದು ಬಿಟ್ಟು ನಾರ್ಮಲ್ ಇವಾಗ ಬೇರೆ ಟೈಮಲ್ಲೆಲ್ಲ ಹಂಗೆ ಆಗ್ತಿರ್ಲಿಲ್ಲ. ಇವಾಗ ಕಂಟ್ರೋಲೇ ಇಲ್ಲ ಅನ್ಬೋದು, ಆ ರೇಂಜಿಗೆ ಆಗ್ಬಿಟ್ಟಿದ್ದೀನಿ. ಹೊರಗೆ ಬಂದು ಇವಾಗಲೂ ಅಷ್ಟೇ, ಇವಾಗ ತಿಂದೆ ಬಂತು ರೂಮ್ಗೆ ಹೋಗುವಾಗ ಲೈಕ್ ಐಸ್ ಕ್ರೀಮು ಇಲ್ಲಾಂದರೆ ಫ್ರೂಟ್ಸು, ಇದೆರಡರಲ್ಲಿ ಏನೋ ಒಂದು ತಿಂತೀನಿ. ಇನ್ನು ಬಿಸಿಯಾಗಿ ಅಂತೂ ಏನು ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಬಂದು ಊಟ ಒಂದಷ್ಟೇ ಮಾಡ್ಬೋದು. ಇಲ್ಲಿ ಯಾರಾದರೂ ಹತ್ತಿರ ಬರೋ ವೀಡಿಯೋ ಸ್ಟಾರ್ಟ್ ಮಾಡಿದ ಅದೇ ಒಂಥರ ಕ್ರೇಜು, ಬಟ್ ನನ್ನ ಕೈಲಾಗಲ್ಲ. ಏನಾಗುತ್ತೆ ಅಂದರೆ ಬಿಸಿಲಿರೋ ಟೈಮಲ್ಲಿ ಬಿಸಿಲು ಎಲ್ಲ ಒಂದೊಂದು ಸೀಸನ್ಗೂ ಒಂದೊಂದು ಥರ ಆಗುತ್ತೆ ನೋಡಿ. ಇವಾಗ ಬಿಸಿಲಿರೋ ಟೈಮಲ್ಲಿ ಮಧ್ಯಾಹ್ನ ಎಲ್ಲಿಗೂ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಹೊರಗಡೆ ಹೋದ್ರೆ ಒಬ್ಬರನ್ನ ಕಾಣೋದು ಇಲ್ಲ, ಜೊತೆಗೆ ನಮಗೂ ಹೋಗೋಕ್ಕಾಗಲ್ಲ. ಹೊರಗಡೆ ನಡೆಯೋಕ್ಕೆ ಸತ ಆಗ್ತಾಯಿಲ್ಲ. ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಪರ್ಫೆಕ್ಟ್ ಟೈಮ್ ಅಂದರೆ ಈವ್ನಿಂಗ್ ಬಿಟ್ಟರೆ ಮಾರ್ನಿಂಗು ಒಂದು 10 ಗಂಟೆ ಒಳಗಡೆ. ಇನ್ನು ಅದ್ರ ಮೇಲೆ ಈ ಸಮ್ಮರಲ್ಲಂತೂ ಮಾಡೋಕ್ಕಾಗಲ್ಲ. ಇನ್ನು ವಿಂಟರು ನಡೆಯುತ್ತೆ, ಬಟ್ ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ. ಇನ್ನು ಅದು ಬಿಟ್ಟರೆ ಮಳೆಗಾಲದಲ್ಲಿ ಯಾವಾಗ ಅಂತ ಟೈಮ್ ಸಿಕ್ಕಿದಾಗ ಹೋಗಿ ಮಾಡಬೇಕು. ಆ ಥರ ಒಂದೊಂದು ಸೀಸನಿಗೆ ಒಂದೊಂದು ಥರ ಬರುತ್ತೆ ಅಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ. ಇವಾಗ ಜ್ಯೂಸ್ ಬೇಕಾದರೂ ಕುಡಿದ್ರು ಅಷ್ಟೇ, ಕೊನೆಗೆ ನೀರು ಕುಡಿಯೋವರೆಗೂ ನನಗೆ ತೃಪ್ತಿ ಆಗೋಲ್ಲ. ರೂಮಲ್ಲಿ ಹೋಗಿ ಇವಾಗ ನೀರು ಕುಡಿಬೇಕು. ಬಾಟ್ಲಲ್ಲಿ ನೀರಿಲ್ಲ, ಫಸ್ಟ್ ಹೋಗಿ ನೀರು ತುಂಬಿಸ್ಬೇಕು. ನೀರು ಕುಡಿಯೋದ ವ್ಲಾಗ್ ಮಾಡೋದ ಗೊತ್ತಾ, ಇನ್ನೂ ನೈಟು ವ್ಲಾಗ್ ಮಾಡಬೇಕಾಗ್ಬಿಡುತ್ತಾ ಅಂತ. 8 ನಿಮಿಷ ಆಗಿಲ್ಲ, 4:15 ಏನೋ ಆಗಿತ್ತು. ಇನ್ನು 3:15 ನಿಮಿಷ ವ್ಲಾಗ್ ಮಾಡಬೇಕಿತ್ತು. ಸೊ ಬನ್ನಿ ಅಂತೂ ನೋಡೋಣ. ಇವಾಗ ಹೋಗಿ ಏನು ನೀರು ಕುಡಿಯೋದಷ್ಟೇ. ನೀರು ಕುಡಿದು ನಮ್ಮ ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾ. ಇಲ್ಲ, ವೀಡಿಯೋ ಎಕ್ಸ್ಪೋರ್ಟ್ ಮಾಡಿಲ್ಲ ಅಂದರೆ ನೆನ್ನೆ ಥರ 1 ಗಂಟೆಗೆ ಮಲ್ಕೋಬೇಕಾಗುತ್ತೆ. ನೀರು ಕುಡಿತಾ ಈ ವ್ಲಾಗ್ನ ಏನು ಮಾಡೋಣ. ನಾನು 8 ನಿಮಿಷ ಆಗ್ತಾಯಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮನಸ್ಸಿನಿಂದ ನೀನು ನಾನು ಹೆತ್ತ ಮಗನೆಲ್ಲ ಇಷ್ಟೇ. ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.